ಒಂದು ಕಡೆ ಇವತ್ತು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾಡಿದ ಕೇವಲ 30 ಸೆಕೆಂಡ್ಗಳ ಭಾಷಣ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ನೇರವಾಗಿ ಕಾಂಗ್ರೆಸ್ ಪಾಳಿಯ ರಾಜ್ಯಪಾಲರ ನಡೆಯನ್ನ ಖಂಡಿಸ್ತಾ ಇದೆ. ಕೇವಲ 30 ಸೆಕೆಂಡ್ಗಳ ಭಾಷಣವನ್ನು ಮಾಡಿದ ರಾಜ್ಯಪಾಲರ ನಡೆ ಅವಮಾನಕಾರಿಯಾಗಿದೆ. ರಾಜ್ಯಪಾಲರಿಂದ ಬೇರೆ ಭಾಷಣವನ್ನ ಓದಿಸಲಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಪಾಲರ ಜೊತೆಯಲ್ಲಿ ರಾಜ್ಯಪಾಲರ ಕಡೆಯಿಂದ ಬೇರೆಯದ್ದೇ ಭಾಷಣವನ್ನ ಮಾಡಿಸುವ ಮೂಲಕ ರಾಜ್ಯ ಸರ್ಕಾರಗಳಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾಡಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನದ ಉಲ್ಲಂಘನೆ. ಅವರ ಕರ್ತವ್ಯವನ್ನು ಪಾಲನೆ ಮಾಡಿಲ್ಲ, ಅವರ ಜವಾಬ್ದಾರಿಯನ್ನು ಪಾಲನೆ ಮಾಡಿಲ್ಲ. ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ 2 ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನು ಹರಿದು ಹಿಂದೆಯಿಂದ ಹರಿದಿದ್ದಾರೆ. ಮುಂದೆ ಬರಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅವ್ರಿಗೆ ರಣಹೇಡಿಗಳು, ಬ್ರಿಟಿಷರ ಬೂಟ್ ನೆಕ್ದವರು ಭಾರತೀಯ ಜನತಾ ಪಾರ್ಟಿಯವರು, RSS ಅವರು ಮುಂದೆ ಬಂದು ಹೋರಾಟ ಯಾವತ್ತೂ ಮಾಡಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಗವರ್ನರ್ ಮೂಲಕ ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಪ್ರಗತಿಶೀಲ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು, ಅತಿ ಹೆಚ್ಚಿನ GST ಕೊಡ್ತಕ್ಕಂಥ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು. ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ 2 ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಒಂದು ಕಡೆ ಇವತ್ತು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಮಾಡಿದ ಕೇವಲ 30 ಸೆಕೆಂಡ್ಗಳ ಭಾಷಣ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ನೇರವಾಗಿ ಕಾಂಗ್ರೆಸ್ ಪಾಳಿಯ ರಾಜ್ಯಪಾಲರ ನಡೆಯನ್ನ ಖಂಡಿಸ್ತಾ ಇದೆ. ಕೇವಲ 30 ಸೆಕೆಂಡ್ಗಳ ಭಾಷಣವನ್ನು ಮಾಡಿದ ರಾಜ್ಯಪಾಲರ ನಡೆ ಅವಮಾನಕಾರಿಯಾಗಿದೆ. ರಾಜ್ಯಪಾಲರಿಂದ ಬೇರೆ ಭಾಷಣವನ್ನ ಓದಿಸಲಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಪಾಲರ ಜೊತೆಯಲ್ಲಿ ರಾಜ್ಯಪಾಲರ ಕಡೆಯಿಂದ ಬೇರೆಯದ್ದೇ ಭಾಷಣವನ್ನ ಮಾಡಿಸುವ ಮೂಲಕ ರಾಜ್ಯ ಸರ್ಕಾರಗಳಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾಡಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನದ ಉಲ್ಲಂಘನೆ. ಅವರ ಕರ್ತವ್ಯವನ್ನು ಪಾಲನೆ ಮಾಡಿಲ್ಲ, ಅವರ ಜವಾಬ್ದಾರಿಯನ್ನು ಪಾಲನೆ ಮಾಡಿಲ್ಲ. ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ 2 ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನು ಹರಿದು ಹಿಂದೆಯಿಂದ ಹರಿದಿದ್ದಾರೆ. ಮುಂದೆ ಬರಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅವ್ರಿಗೆ ರಣಹೇಡಿಗಳು, ಬ್ರಿಟಿಷರ ಬೂಟ್ ನೆಕ್ದವರು ಭಾರತೀಯ ಜನತಾ ಪಾರ್ಟಿಯವರು, RSS ಅವರು ಮುಂದೆ ಬಂದು ಹೋರಾಟ ಯಾವತ್ತೂ ಮಾಡಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಗವರ್ನರ್ ಮೂಲಕ ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಪ್ರಗತಿಶೀಲ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು, ಅತಿ ಹೆಚ್ಚಿನ GST ಕೊಡ್ತಕ್ಕಂಥ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು. ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ 2 ಅಕ್ಷರವನ್ನು ಓದಿ
ಇಡೀ ಕರ್ನಾಟಕ ರಾಜ್ಯಕ್ಕೆ, ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಇನ್ನೊಂದು ಕಡೆ ಇವತ್ತು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಮಾಡಿದ ಕೇವಲ 30 ಸೆಕೆಂಡ್ಗಳ ಭಾಷಣ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ನೇರವಾಗಿ ಕಾಂಗ್ರೆಸ್ ಪಾಳಿಯ ರಾಜ್ಯಪಾಲರ ನಡೆಯನ್ನ ಖಂಡಿಸ್ತಾ ಇದೆ. ಕೇವಲ 30 ಸೆಕೆಂಡ್ಗಳ ಭಾಷಣವನ್ನ ಮಾಡಿದ ರಾಜ್ಯಪಾಲರ ನಡೆ ಅವಮಾನಕಾರಿಯಾಗಿದೆ. ರಾಜ್ಯಪಾಲರಿಂದ ಬೇರೆ ಭಾಷಣವನ್ನ ಓದಿಸಲಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಪಾಲರ ಜೊತೆಯಲ್ಲಿ ರಾಜ್ಯಪಾಲರ ಕಡೆಯಿಂದ ಬೇರೆಯದ್ದೇ ಭಾಷಣವನ್ನ ಮಾಡಿಸುವ ಮೂಲಕ ರಾಜ್ಯ ಸರ್ಕಾರಗಳಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾಡಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನದ ಉಲ್ಲಂಘನೆ. ಅವರ ಕರ್ತವ್ಯವನ್ನ ಪಾಲನೆ ಮಾಡಿಲ್ಲ, ಅವರ ಜವಾಬ್ದಾರಿಯನ್ನ ಪಾಲನೆ ಮಾಡಿಲ್ಲ. ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ 2 ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯಕ್ಕೆ, ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನು ಹರಿದು ಹಿಂದೆಯಿಂದ ಹರಿದಿದ್ದಾರೆ. ಮುಂದೆ ಬರಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅವ್ರಿಗೆ ರಣಹೇಡಿಗಳು, ಬ್ರಿಟಿಷರ ಬೂಟ್ ನೆಕ್ದವರು ಭಾರತೀಯ ಜನತಾ ಪಾರ್ಟಿಯವರು, RSS ಅವರು ಮುಂದೆ ಬಂದು ಹೋರಾಟ ಯಾವತ್ತೂ ಮಾಡಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಗವರ್ನರ್ ಮೂಲಕ ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಪ್ರಗತಿಶೀಲ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು, ಅತಿ ಹೆಚ್ಚಿನ GST ಕೊಡ್ತಕ್ಕಂಥ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು. ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ 2 ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯಕ್ಕೆ, ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಇನ್ನೊಂದು ಕಡೆ ಇವತ್ತು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಮಾಡಿದ ಕೇವಲ 30 ಸೆಕೆಂಡ್ಗಳ ಭಾಷಣ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ನೇರವಾಗಿ ಕಾಂಗ್ರೆಸ್ ಪಾಳಿಯ ರಾಜ್ಯಪಾಲರ ನಡೆಯನ್ನ ಖಂಡಿಸ್ತಾ ಇದೆ. ಕೇವಲ 30 ಸೆಕೆಂಡ್ಗಳ ಭಾಷಣವನ್ನ ಮಾಡಿದ ರಾಜ್ಯಪಾಲರ ನಡೆ ಅವಮಾನಕಾರಿಯಾಗಿದೆ. ರಾಜ್ಯಪಾಲರಿಂದ ಬೇರೆ ಭಾಷಣವನ್ನ ಓದಿಸಲಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ